ಬನ್ನಿ 2026 ತುಲಾ ರಾಶಿಯವರಿಗೆ ಹೇಗಿರಲಿದೆ ಅಂತ ನೋಡೋಣ. ಇದೊಂದು ರೀತಿ ನಿರ್ಣಾಯಕ ವರ್ಷ ಅಂತಾನೇ ಹೇಳ್ಬೋದು. ಮಹತ್ವಾಕಾಂಕ್ಷೆ ಒಂದು ಕಡೆ, ಎಚ್ಚರಿಕೆ ಇನ್ನೊಂದು ಕಡೆ. ಈ ಎರಡರ ನಡುವೆ ಒಂದು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಹಾಗಾದ್ರೆ ಈ ಆಕಾಶದ ರಹಸ್ಯಗಳನ್ನ ಒಂದೊಂದಾಗಿ ಬಿಚ್ಚಿಡೋಣ. ಮೊದಲಿಗೆ ಈ ಮುನ್ಸೂಚನೆ ಯಾರಿಗೆ ಅಂತ ಸ್ಪಷ್ಟಪಡಿಸೋಣ. ತುಲಾರಾಶಿಯವರು ಅಂದ್ರೆ ಯಾರ ಜನ್ಮ ನಕ್ಷತ್ರ ಚಿತ್ರ ಕೊನೆಯ 2 ಪಾದ, ಸ್ವಾತಿ ಅಥವಾ ವಿಶಾಖ ಮೊದಲ 3 ಪಾದ ಆಗಿದೆಯೋ ಅವರಿಗಿದು ಅನ್ವಯಿಸುತ್ತೆ. ಈ ನಕ್ಷತ್ರಗಳು ನಮ್ಮ ಅಂತಃಪ್ರಜ್ಞೆ ಮತ್ತು ಸಂಬಂಧಗಳ ಮೇಲೆ ಹೇಗೆಲ್ಲ ಪ್ರಭಾವ ಬೀರಬಹುದು ಅಂತ ನೋಡೋಣ. ಸರಿ, ಹಾಗಾದ್ರೆ 2026 ಏನು ತರಲಿದೆ? ಬಹುಶಃ ತುಲಾರಾಶಿಯ ಪ್ರತಿಯೊಬ್ಬರ ಮನ್ಸಲ್ಲೂ ಇದೇ ಪ್ರಶ್ನೆ ಇರಬಹುದು ಅಲ್ವಾ? ಇದು ಒಳ್ಳೆ ಅವಕಾಶಗಳನ್ನ ತರುವ ವರ್ಷ ಆಗುತ್ತಾ ಅಥವಾ ಸವಾಲುಗಳೇ ಹೆಚ್ಚಾಗಿರುತ್ತಾ? ಬ್ರಹ್ಮಾಂಡ ನಮ್ಗೇನು ಉತ್ತರ ಕೊಡುತ್ತೆ ಅಂತ ನೋಡೋಣ ಬನ್ನಿ. ಇಂಟ್ರೆಸ್ಟಿಂಗ್ ಅಂದ್ರೆ ಜ್ಯೋತಿಷ್ಯದ ಪ್ರಕಾರ ಉತ್ತರ ಎರಡೂ ಹೌದು. 2026ರಲ್ಲಿ ಅವಕಾಶಗಳೂ ಇರತ್ತೆ, ಸವಾಲ್ಗಳೂ ಇರತ್ತೆ. ಇದನ್ನ ತಕ್ಕಡಿಯ ವರ್ಷ ಅಂತ ಕರಿಬಹುದು. ಒಂದು ಕಡೆ ನಿಮ್ಮ ಮಹತ್ವಾಕಾಂಕ್ಷೆ, ಇನ್ನೊಂದು ಕಡೆ ಶಿಸ್ತುಬದ್ಧವಾದ ಪ್ರಯತ್ನ. ಇವೆರಡನ್ನೂ ಬ್ಯಾಲೆನ್ಸ್ ಮಾಡೋದ್ರಲ್ಲೇ ಯಶಸ್ಸಿನ ಗುಟ್ಟಿದೆ. ಸರಿ, ಹಾಗಾದ್ರೆ ಮೊದಲು ವೃತ್ತಿ ಜೀವನದ ಬಗ್ಗೆ ಮಾತಾಡೋಣ. 2026ರಲ್ಲಿ ನಿಮ್ಮ ಆಂಬಿಷನ್ಸ್ ಅಂದ್ರೆ ಮಹತ್ವಾಕಾಂಕ್ಷೆಗಳು ನಿಜಕ್ಕೂ ಗಗನಕ್ಕೇರಲಿವೆ. ಆದರೆ ಗ್ರಹಗಳು ನಿಮ್ಮನ್ನ ಹೇಗೆ ಬ್ಯಾಲೆನ್ಸ್ನಲ್ಲಿ ಇಡುತ್ತೆ ಅಂತ ನೋಡೋಣ. ವರ್ಷ ಶುರುವಾಗ್ತಿದ್ದ ಹಾಗೆ ನಿಮ್ಮ ವೃತ್ತಿಜೀವನದಲ್ಲಿ ಒಂದು ಹೊಸ ಹುರುಪು, ಒಂದು ಹೊಸ ಶಕ್ತಿ ಬರುತ್ತೆ. ನಿಮ್ಮ ಕ್ರಿಯೇಟಿವಿಟಿ, ನಿಮ್ಮ ಆಂಬಿಷನ್ ಎಲ್ಲವೂ ಪೀಕ್ನಲ್ಲಿರುತ್ತೆ. ಆದರೆ ಅಸ್ಲಿ ಸವಾಲ್ ಇರೋದು ಈ ಎನರ್ಜಿಯನ್ನ ಸರಿ ದಾರಿಯಲ್ಲಿ ಸರಿಯಾದ ಕಡೆಗೆ ಚಾನೆಲ್ ಮಾಡೋದು. ಇಲ್ಲಿ ನೋಡಿ, ಆ ಬ್ಯಾಲೆನ್ಸ್ ಅಂದ್ರೆ ಏನು ಅಂತ ಸ್ಪಷ್ಟವಾಗಿ ಕಾಣುತ್ತೆ. ಒಂದು ಕಡೆ ಗುರುಗ್ರಹದ ಅನುಗ್ರಹದಿಂದ ಪ್ರಮೋಷನ್, ಲೀಡರ್ಶಿಪ್ ರೋಲ್ಸ್, ಹೀಗೆ ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನ ಹುಡ್ಕೊಂಡು ಬರುತ್ತೆ. ಆದ್ರೆ ಇನ್ನೊಂದು ಕಡೆ ಶನಿಯ ಪ್ರಭಾವ ಇದೆ. ಹಾಗಾಗಿ ತಾಳ್ಮೆ ತುಂಬಾ ಮುಖ್ಯ. ಪ್ರಗತಿ ನಿಧಾನ ಅನ್ಸ್ಬಹುದು. ತಕ್ಷಣಕ್ಕೆ ರಿಸಲ್ಟ್ ಸಿಗ್ಬೇಕು ಅಂತ ಮಾತ್ರ ಅಂದ್ಕೊಳ್ಬೇಡಿ. ಕೆಲವು ಕ್ಷೇತ್ರಗಳ ಬಗ್ಗೆ ಹೇಳೋದಾದ್ರೆ ಫಾರ್ಮಾ, ಹೋಟೆಲ್ ಇಂಡಸ್ಟ್ರಿ, ಅಡ್ಮಿನಿಸ್ಟ್ರೇಷನ್, ರಾಜಕೀಯ, ಈ ಕ್ಷೇತ್ರಗಳಲ್ಲಿರೋರಿಗೆ ವರ್ಷ ತುಂಬಾನೇ ಅನುಕೂಲಕರವಾಗಿರುತ್ತೆ. ಆದ್ರೆ ಟೆಕ್ನಾಲಜಿ ಸೆಕ್ಟರ್ನಲ್ಲಿರೋರು ಸ್ವಲ್ಪ ಹುಷಾರಾಗಿರ್ಬೇಕು. ಅನಿರೀಕ್ಷಿತ ಕಾಂಪಿಟಿಷನ್ ಎದುರಿಸಬೇಕಾಗ್ಬೋದು. ಸೊ ನಿಮ್ಮ ಸ್ಕಿಲ್ಸ್ ಅಪ್ಡೇಟ್ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಮತ್ತೊಂದು ಪ್ರಮುಖ ಸಲಹೆ ಅಂದ್ರೆ ಅಹಂಕಾರಕ್ಕೆ ಜಾಗ ಕೊಡಬೇಡಿ. ನಿಮ್ಮ ಜೊತೆಗಿರೋರು, ನಿಮ್ಮ ಮೈತ್ರಿಗಳೇ ನಿಮ್ಮ ದೊಡ್ಡ ಶಕ್ತಿಯಾಗಿರುತ್ತಾರೆ. ಸರಿ, ವೃತ್ತಿಜೀವನದ ಬಗ್ಗೆ ಆಯ್ತು. ಈಗ ಹಣಕಾಸಿನ ವಿಚಾರಕ್ಕೆ ಬರೋಣ. ನಿಮ್ಮ ವೃತ್ತಿಜೀವನದಲ್ಲಿನ ಈ ಎನರ್ಜಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಇಲ್ಲಿ ಎಚ್ಚರಿಕೆ ಅನ್ನೋದು ಕೀವರ್ಡ್. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಅನುಪಾತ ಇದೆ ನೋಡಿ, 11:5. ಇದು ಆದಾಯ ಮತ್ತು ವೆಚ್ಚದ ಅನುಪಾತ. ಅಂದ್ರೆ ನಿಮ್ಗೆ 11 ರೂಪಾಯಿ ಆದಾಯ ಬಂದ್ರೆ ಅದರಲ್ಲಿ 5 ರೂಪಾಯಿ ಖರ್ಚಾಗೋ ಸಾಧ್ಯತೆ ಇದೆ. ಇದು ನಿಜಕ್ಕೂ ಉಳಿತಾಯಕ್ಕೆ ಒಂದು ಒಳ್ಳೆಯ ಅವಕಾಶ. ಆದ್ರೆ ನಿಮ್ಮ ಖರ್ಚುಗಳ ಮೇಲೆ ಹಿಡಿತ ಸಾಧಿಸಿದ್ರೆ ಮಾತ್ರ ಇದು ಸಾಧ್ಯ. ಒಂದು ವಿಷಯ ನೆನಪಿರ್ಲಿ, ಆರ್ಥಿಕ ಸ್ಥಿರತೆ ಅನ್ನೋದು ಕೇವಲ ಕಠಿಣ ಪರಿಶ್ರಮ ಮತ್ತು ಶಿಸ್ತಿನಿಂದ ಮಾತ್ರ ಬರುತ್ತೆ. ವಿಶೇಷವಾಗಿ ವರ್ಷದ ಮಧ್ಯಭಾಗದಲ್ಲಿ ಬಜೆಟ್ ಮಾಡೋದು ತುಂಬಾನೇ ಮುಖ್ಯ. ಇಲ್ಲದಿದ್ರೆ ಖರ್ಚು ಕೈಮೀರಿ ಹೋಗಬಹುದು. ಇನ್ನೊಂದು ಮುಖ್ಯ ವಿಷಯ, ಇದು ಸ್ಪೆಕ್ಯುಲೇಟಿವ್ ಇನ್ವೆಸ್ಟ್ಮೆಂಟ್ಸ್ಗಳಿಗೆ ಅಂದ್ರೆ ಊಹಾತ್ಮಕ ಹೂಡಿಕೆಗಳಿಗೆ ಸರಿಯಾದ ಸಮಯ ಅಲ್ಲವೇ ಅಲ್ಲ. ನಿಮ್ಮ ಲಾಂಗ್ ಟರ್ಮ್ ಪ್ಲಾನ್ಗಳನ್ನೇ ಫಾಲೋ ಮಾಡಿ. ಇದು 2026ರ ಅತ್ಯಂತ ಪ್ರಮುಖವಾದ ಹಣಕಾಸಿನ ಸಲಹೆ. ದಯವಿಟ್ಟು ಗಮನವಿಟ್ಟು ಕೇಳಿ. ಈ ವರ್ಷ ಯಾವುದೇ ಕಾರಣಕ್ಕೂ ಹೊಸ ಸಾಲಗಳನ್ನ ಮಾಡಬೇಡಿ. ಯಾಕಂದ್ರೆ ಗ್ರಹಗಳ ಸ್ಥಿತಿ ಹೇಗಿದೆ ಅಂದ್ರೆ ಅದನ್ನ ವಾಪಸ್ ತೀರ್ಸೋದು ತುಂಬಾನೇ ಕಷ್ಟ ಆಗಬಹುದು. ಹಾಗಾಗಿ ಆರ್ಥಿಕವಾಗಿ ಸ್ವತಂತ್ರವಾಗಿರೋದಕ್ಕೆ ಈ ವರ್ಷ ಹೆಚ್ಚು ಆದ್ಯತೆ ಕೊಡಿ. ವೃತ್ತಿ, ಹಣಕಾಸು ಇದನ್ನೆಲ್ಲ ಬಿಟ್ಟು ಈಗ ವೈಯಕ್ತಿಕ ಜೀವನದ ಕಡೆಗೆ ಬರೋಣ. ಈ ಬ್ಯಾಲೆನ್ಸ್ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಅದು ಇಲ್ಲಿಗೂ ಅನ್ವಯಿಸುತ್ತೆ. ನಿಮ್ಮ ಆರೋಗ್ಯ ಮತ್ತು ಸಂಬಂಧಗಳು ಇವೆರಡೂ ಸಾಮರಸ್ಯದಿಂದ ಇರ್ಬೇಕಂದ್ರೆ ನೀವು ಬ್ಯಾಲೆನ್ಸ್ ಮಾಡ್ಲೇಬೇಕು. ನೋಡಿ, ನಿಮ್ಮ ಗಮನ ಮುಖ್ಯವಾಗಿ ಈ 3 ಕ್ಷೇತ್ರಗಳ ಮೇಲೆ ಇರಬೇಕು. ಮೊದಲನೇದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂದ್ರೆ ಒತ್ತಡ ನಿರ್ವಹಣೆ, ಎರಡನೇದು ಫ್ಯಾಮಿಲಿ ಹಾರ್ಮನಿ ಅಂದ್ರೆ ಕುಟುಂಬದ ಸಾಮರಸ್ಯ, ಮತ್ತು ಮೂರನೇದು ಸೆಲ್ಫ್ ಕೇರ್ ಅಂದ್ರೆ ಸ್ವ ಆರೈಕೆ. ಇವು 3ಕ್ಕೂ ಸಮನಾದ ಗಮನ ಕೊಡಬೇಕು. ಒಂದನ್ನ ಕಡೆಗಣಿಸಿದ್ರೂ ಇಡೀ ವ್ಯವಸ್ಥೆಯೇ ಅಲುಗಾಡಬಹುದು. ಒಂದು ಒಳ್ಳೆ ಸುದ್ದಿ ಅಂದ್ರೆ ನಿಮ್ಮ ಕೌಟುಂಬಿಕ ಜೀವನ ಈ ವರ್ಷ ಸಂತೋಷದ ಕೇಂದ್ರಬಿಂದು ಆಗಿರುತ್ತೆ. ಮನೆಯಲ್ಲಿ ಮದುವೆ, ಮಗುವಿನ ಜನನ ಅಥವಾ ಬೇರೆ ಯಾವುದಾದ್ರೂ ಶುಭ ಸಮಾರಂಭಗಳು ನಡೆಯುವ ಸಾಧ್ಯತೆ ಇದೆ. ಈ ಸಂತೋಷದ ಕ್ಷಣಗಳು ನಿಮ್ಮ ಕೆಲಸದ ಒತ್ತಡಕ್ಕೆ ಒಂದು ಒಳ್ಳೆ ಬ್ಯಾಲೆನ್ಸ್ ಕೊಡುತ್ತೆ. ಆದ್ರೆ
ಇಲ್ಲೂ ಒಂದು ಎಚ್ಚರಿಕೆ ಇದೆ. ವಿಶೇಷವಾಗಿ ಏಪ್ರಿಲ್ನಿಂದ ಜುಲೈ ತಿಂಗಳವರೆಗೆ ಸ್ವಲ್ಪ ಜಾಗರೂಕರಾಗಿರಬೇಕು. ಈ ಸಮಯದಲ್ಲಿ ಆರೋಗ್ಯದ ಕಡೆ ಗಮನ ಕೊಡಿ. ಒತ್ತಡ, ಸುಸ್ತು ಮತ್ತು ಜೀರ್ಣಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಸಂಬಂಧಗಳಲ್ಲೂ ಅಷ್ಟೇ, ಜೂನ್-ಜುಲೈ ಸಮಯದಲ್ಲಿ ಅಹಂಕಾರದಿಂದ ಘರ್ಷಣೆಗಳು ಆಗುವ ಸಾಧ್ಯತೆ ಇದೆ. ಸೊ ಈ ಸವಾಲುಗಳನ್ನ ಮುಂಚಿತವಾಗಿಯೇ ನಿಭಾಯಿಸೋಕೆ ಸಿದ್ಧರಾಗಿದ್ರೆ ಸಾಮರಸ್ಯವನ್ನ ಕಾಪಾಡ್ಕೊಳ್ಬಹುದು. ಹಾಗಾದ್ರೆ ಪ್ರಶ್ನೆ ಏನು ಅಂದ್ರೆ, ಈ ಸವಾಲುಗಳ ಮಧ್ಯೆ ಸಾಮರಸ್ಯವನ್ನ ಕಾಪಾಡಿಕೊಳ್ಳೋದು ಹೇಗೆ? ಅದಕ್ಕೂ ಜ್ಯೋತಿಷ್ಯದಲ್ಲಿ ಕೆಲವು ಸ್ಪಷ್ಟವಾದ, ನಾವು ಪಾಲಿಸಬಹುದಾದಂಥ ಸಲಹೆಗಳಿವೆ. ಮೊದಲನೇ ಹೆಜ್ಜೆ ತಾಳ್ಮೆ. ಇದು ತುಂಬಾನೇ ಮುಖ್ಯ. ಎರಡನೆಯದು, ಕೆಲಸ ಮತ್ತು ಕುಟುಂಬದ ನಡುವೆ ಒಂದು ಬ್ಯಾಲೆನ್ಸ್ ಇರ್ಲಿ. ಎರಡಕ್ಕೂ ಅದರದೇ ಆದ ಸಮಯ ಕೊಡಿ. ಮೂರನೇದಾಗಿ, ನಿಮ್ಮ ಪ್ರೀತಿಪಾತ್ರರನ್ನ ಮನಸಾರೆ ಹೊಗಳಿ, ಅವರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ. ಕೊನೆಯದಾಗಿ, ಒಂದು ಸ್ಥಿರವಾದ ದಿನಚರಿಯನ್ನ ರೂಢಿಸ್ಕೊಳ್ಳಿ. ಇದು ನಿಮ್ಮನ್ನ ಗ್ರೌಂಡೆಡ್ ಆಗಿಡುತ್ತೆ. ನೋಡೋಕೆ ಸರಳ ಅನ್ಸಿದ್ರೂ ಇವು ಬಹಳ ಪವರ್ಫುಲ್ ಹಂತಗಳು. ಸರಿ, ಈಗ ಕೊನೆಯದಾಗಿ ಈ ಎಲ್ಲಾ ಮಾಹಿತಿಗಳಿಂದ ನಾವೇನು ಕಲಿತ್ವಿ ಅಂತ ನೋಡೋಣ. 2026 ಯಶಸ್ವಿಯಾಗಿ ಪಾರ್ ಮಾಡೋಕೆ ಕೆಲವು ಪ್ರಾಯೋಗಿಕ ಮತ್ತು ಆಧ್ಯಾತ್ಮಿಕ ಸಲಹೆಗಳು ಇಲ್ಲಿವೆ. ಪ್ರಾಯೋಗಿಕವಾಗಿ ನೋಡೋದಾದ್ರೆ, ಶಿಸ್ತು ಮತ್ತು ಲಾಂಗ್ ಟರ್ಮ್ ಗೋಲ್ಸ್ ಮೇಲೆ ಗಮನ ಇಡಿ. ಅವಕಾಶಗಳನ್ನ ಹುಡುಕೋದ್ರಲ್ಲಿ ಪ್ರೋಆಕ್ಟಿವ್ ಆಗಿರಿ, ಆದ್ರೆ ಹಣಕಾಸಿನ ವಿಚಾರದಲ್ಲಿ ಓವರ್ ಕಾನ್ಫಿಡೆನ್ಸ್ ಬೇಡ. ಆಸ್ತಿ ವಿಚಾರಗಳಲ್ಲಿ ರಾಜಿ ಮನೋಭಾವದಿಂದ ಮುಂದುವರೆದ್ರೆ ಸಮಸ್ಯೆಗಳು ಬಗೆಹರಿಯುತ್ತವೆ. ಹಾಗೆ ಯಾವುದೇ ಪ್ರಯಾಣ ಪ್ಲಾನ್ ಮಾಡೋದಿದ್ರೆ ಮುಂಚಿತವಾಗಿಯೇ ಪ್ಲಾನ್ ಮಾಡಿ. ನಿಮ್ಮ ಪ್ರಯತ್ನಗಳಿಗೆ ಒಂದು ಆಧ್ಯಾತ್ಮಿಕ ಶಕ್ತಿ ಬೇಕು ಅಂದ್ರೆ ಈ ಪರಿಹಾರಗಳನ್ನ ಪಾಲಿಸಬಹುದು. ಧೈರ್ಯಕ್ಕಾಗಿ ಮತ್ತು ಅಡೆತಡೆಗಳನ್ನ ನಿವಾರಿಸೋಕೆ ದುರ್ಗಾದೇವಿಯ ಪೂಜೆ ಮಾಡಿ. ನಿಮ್ಮ ಆಡಳಿತ ಗ್ರಹ ಶುಕ್ರನಿಗೆ ಸಂಬಂಧಿಸಿದ ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಅನ್ನೋ ಬೀಜಮಂತ್ರವನ್ನ ಜಪಿಸಿ. ಹಾಗೆಯೇ 11 ಶುಕ್ರವಾರಗಳ ಕಾಲ ವೈಭವಲಕ್ಷ್ಮಿ ವ್ರತ ಮಾಡೋದು ಮತ್ತು ಗಣೇಶನಿಗೆ ಪ್ರಾರ್ಥನೆ ಸಲ್ಲಿಸೋದು ಕೂಡ ಒಳ್ಳೆಯದು. ಇವೆಲ್ಲವೂ ನಿಮ್ಮ ಬ್ಯಾಲೆನ್ಸ್ ಕಾಪಾಡ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ಹಾಗಾದ್ರೆ 2026ರ ಭವಿಷ್ಯ ಕಲ್ಲು ಮೇಲೆ ಕೆತ್ತಿದ ಬರಹವೇನಲ್ಲ, ಇದು ಆಯ್ಕೆಗಳ ವರ್ಷ. ಆ ತಕ್ಕಡಿಯ ಒಂದು ಕಡೆ ಧೈರ್ಯದ ಮಹತ್ವಾಕಾಂಕ್ಷೆ ಇದೆ, ಇನ್ನೊಂದು ಕಡೆ ಶಿಸ್ತುಬದ್ಧ ಎಚ್ಚರಿಕೆ ಇದೆ. ಯಾವ ಕಡೆಗೆ ಹೆಚ್ಚು ಒತ್ತು ಕೊಡ್ತೀರಿ? ನಿಮ್ಮ ಆಯ್ಕೆಗಳೇ ನಿಮ್ಮ ಭವಿಷ್ಯವನ್ನ ನಿರ್ಧರಿಸುತ್ತೆ. ಬ್ರಹ್ಮಾಂಡ ನಿಮ್ಗೆ ಒಂದು ತಕ್ಕಡಿಯನ್ನ ಕೊಟ್ಟಿದೆ, ಅದನ್ನ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ಸಂಪೂರ್ಣವಾಗಿ ನಿಮ್ಗೆ ಬಿಟ್ಟಿದ್ದು.